ನಮ್ಮ ಹಾರ್ಟಲ್ಲಿ ನಾವೇ ಹೀರೋಗಳು, ಆಯ್ತಾ? ನಮ್ಮ ಸರೌಂಡಿಂಗಲ್ಲಿ ಎಲ್ರಿಗೂ ಒಂದು ಮರ್ಯಾದೆ, ರೆಸ್ಪೆಕ್ಟ್ ಅನ್ನೋದು ಕೊಡಬೇಕು. ಆಟೋಮೆಟಿಕ್ಲಿ ಪಕ್ಕದಲ್ಲಿಂದ ಒಂದು ಒಳ್ಳೆ ವೈಬ್ರೇಷನ್ ಬರುತ್ತೆ. ಚೆನ್ನಾಗಿ ದುಡಿರಿ, ದೇವ್ರು ನಿಮ್ನೆಲ್ಲನೂ ಚೆನ್ನಾಗಿಟ್ಟಿರಲಿ. ಕನ್ನಡ ಚಿತ್ರರಂಗದ ಅತ್ಯಂತ ಪ್ರೀತಿಯ ನಟರಲ್ಲಿ ಒಬ್ಬರಾದ ಪುನೀತ್ ರಾಜ್ಕುಮಾರ್, ಅಪ್ಪು, ಪವರ್ ಸ್ಟಾರ್ ಎಂದು ಪ್ರಖ್ಯಾತರು. ಮಾರ್ಚ್ 17, 1975ರಂದು ಜನಿಸಿದರು. ಅವರು ಲೆಜೆಂಡರಿ ನಟ ಡಾ. ರಾಜ್ಕುಮಾರ್ ಮತ್ತು ನಿರ್ಮಾಪಕಿ ಪರ್ವತಮ್ಮ ರಾಜ್ಕುಮಾರ್ ಅವರ ಪುತ್ರ. ಬಾಲನಟನಾಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ ಪುನೀತ್, ಬೆಟ್ಟದ ಹೂವು 1985 ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಗೆದ್ದರು. 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕನಾಗಿ ಡೆಬ್ಯೂ ಮಾಡಿದ ಅವರು ಅದೆಷ್ಟೋ ಹಿಟ್ ಚಿತ್ರಗಳನ್ನು ನೀಡಿದ್ದಾರೆ. ಮಿಲನ, ರಾಜಕುಮಾರ, ಪವರ್, ಹುಡುಗರು, ಯುವರತ್ನ ಅವರ ಯಶಸ್ವಿ ಚಿತ್ರಗಳಲ್ಲಿ ಕೆಲವು. ಉತ್ತಮ ನಟನಾಗಿರುವುದರ ಜೊತೆಗೆ ಅವರು ಪ್ರತಿಭಾವಂತ ಗಾಯಕ, ನಿರ್ಮಾಪಕ ಹಾಗೂ ಮಾನವ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದವರು. ಶಿಕ್ಷಣ, ಆರೋಗ್ಯ ಮತ್ತು ಬಡವರ ಸಹಾಯಕ್ಕಾಗಿ ಅವರು ಹಲವಾರು ದತ್ತಿ ಶಾಲೆಗಳನ್ನು ನಡೆಸಿದ್ದರು. ಅಕ್ಟೋಬರ್ 29, 2021 ರಂದು ಕಠಿಣ ಹೃದಯಾಘಾತದಿಂದ ಪುನೀತ್ ಅಕಾಲಿಕವಾಗಿ ಅಗಲಿದರು. ಕೇವಲ 46 ವರ್ಷ ವಯಸ್ಸಿನ ಪುನೀತ್ ಅವರ ನಿಧನ ಕನ್ನಡ ಚಿತ್ರರಂಗ ಮತ್ತು ಅಭಿಮಾನಿಗಳಿಗೆ ಭಾರೀ ಸಂಕಟ ಉಂಟುಮಾಡಿತು. ಆದರೆ ಅವರ ಸಿನಿಮಾಗಳಿಂದ, ಮಾನವೀಯತೆ ಹಾಗೂ ಸರಳ ಸ್ವಭಾವದಿಂದ ಅವರು ಸದಾಕಾಲ ಅಭಿಮಾನಿಗಳ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು. ನಾವು ನಿಮ್ಮನ್ನು ಎಂದೆಂದಿಗೂ ಪ್ರೀತಿಸುತ್ತೇವೆ. ಕನ್ನಡಿಗರ ಹೃದಯದಲ್ಲಿ ಸದಾ ನೀ ನಗುವಿನ ಶ್ರೀಮಂತ.